ಎಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಗೌರಿಯ ಟ್ರೈಲರ್ ಲಾಂಚ್. ನನ್ನ ಪ್ರೀತಿಯ ಸ್ನೇಹಿತ, ನನ್ನ ಈ ಸಿನಿಮಾ ಬರೋಕ್ಕೂ ಮುಂಚೆ, ಅವರು ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ, ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರ ಒಂದು ಗೆಳೆತನ, ಒಂದು 25-30 ವರ್ಷದ ಗೆಳೆತನ. ಎಲ್ಲರಿಗೂ ಅವರ ನಟನೆಯ ಬಗ್ಗೆ ಗೊತ್ತಿದೆ, ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ. ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು. ಯಾಕೆಂತಂದ್ರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಇದನ್ನು ಮಾತಾಡೋದಕ್ಕೆ. ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಅವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ ಆಗಿತ್ತು. ಒಂದು 25 ವಾರ ಓಡಿ ಮುನ್ನುಗ್ತಾ ಇತ್ತು. ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು. ಅದು 72 ಗಂಟೆಯ ಸತತವಾದ ಶೂಟಿಂಗ್. ಯಾಕಂತಂದ್ರೆ ಅವಾಗ ಡೇಟ್ಸ್ ಇರಲಿಲ್ಲ, ಡೇ ನೈಟ್ ಶೂಟಿಂಗ್ ಮಾಡಿದ್ವಿ. ಅವಾಗ ಬೆಳಿಗ್ಗೆ ರಾತ್ರಿ ಒಂದು ರಿಸಾರ್ಟ್ ಅಲ್ಲಿ 72 ಅವರ್ಸ್ ಕಂಟಿನ್ಯೂ ಶೂಟಿಂಗ್. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತಿರೋರು ಸುದೀಪ್. ಮತ್ತು ನನಗಷ್ಟೇ ಅಲ್ಲ, ಹಲವಾರು ಯುವಕರು, ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಬೆಳೆಸ್ತಾ ಬಂದಿದ್ದಾರೆ, ಬೆನ್ನು ತಟ್ತಾ ಬಂದಿದ್ದಾರೆ. ಅದಾದ ಹಲವಾರು ವರ್ಷದ ನಂತರ ಲವ್ ಯು ಆಲಿ ಅಂತ ಒಂದು ಸಿನಿಮಾ ಮಾಡಿದೆ. ಮತ್ತೆ ಒಂದು ಈ ಥರ ಒಂದು ಪಾತ್ರ ಇದೆ, ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ. ಮತ್ತು ಅವ್ರದ್ದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು. ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದು ಬಿಡಲಿಲ್ಲ. ಇಲ್ಲ, ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗಿಲ್ಲ, ಅಲ್ಲ ನೀನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ, ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ. ಯಾಕೆಂತಂದ್ರೆ ಅವ್ರ ಹತ್ರ ಎಲ್ಲ ಇದೆ. ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ, ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ. ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು, ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ. ಬರೀ ತಗೊಳ್ಳೋದು ಬೇಡ ಅಂದಿದ್ದಲ್ಲ, ಸಿಕ್ಕಾಪಟ್ಟೆ ಬೈಸ್ಕೊಂಡೆ. ಅವಾಗ ವಾಪಸ್ ತಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಅವ್ರ ತಾಯಿ ಇದ್ರು, ಅವ್ರ ತಾಯಿ ಸುಮ್ಮನೆ ಇದ್ರು. ನಾನು ನೋಡಿದೆ ಅವ್ರ ತಾಯಿ ಕಡೆ, ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅದು ಬಿಡಲೇ ಇಲ್ಲ, ಬೈದ್ಬಿಟ್ಟು ಅವ್ರು ಕಳಿಸೋ ಹೋದ್ರು. ಅದಾದ ನಂತರ ಇವತ್ತು ಏನು ಕೊಡೋದು, ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು. ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ. ಅವ್ರ ಹತ್ರ ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ. ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು. ಇಂಗ್ಲೆಂಡಿಂದ ಒಂದು WG ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟ್, ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡೋಕ್ಕೂ ಬಿಟ್ಟಾಗ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. ಇಟ್ಸ್ ಅ ಲಿಮಿಟೆಡ್ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್. ಸೊ ಈ ಟ್ರೈಲರ್ ಅಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ, ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ. ಯಾಕೆಂತಂದ್ರೆ ಆ ಥರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಹಲವಾರು ಬಾರಿ ನೋವು, ನಲಿವು, ಕಷ್ಟ, ಸುಖ ಮತ್ತು ಖುಷಿ, ಸಂತೋಷ ಎಲ್ಲನೂ ಹಂಚ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಮತ್ತೆ ಬೈಯೋದಕ್ಕೆ ರೆಡಿ ಆಗಿದ್ದಾರೆ, ಕಾಲು ಎಳೆಯಕ್ಕೆ ರೆಡಿ ಆಗಿದ್ದಾರೆ. ಸೊ ಒಂದು ಸ್ವಲ್ಪ ಕಡಿಮೆ ಕಾಲು ಎಳೀರಿ ಒಂದು ಅವರು ಈ ಟ್ರೈಲರ್ ಬಗ್ಗೆ. ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಇವತ್ತು. ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೇ ಒಂದು ಅವ್ರ ಮಾತಲ್ಲಿ ಹೇಳ್ತಾರೆ. ಯಾಕೆಂದರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ಪ್ರೊಡ್ಯೂಸರು, ನನ್ನ ಸ್ನೇಹಿತ, ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್.
ಮತ್ತು ನಿಮ್ಗೆ ಒಳ್ಳೇದಾಗಿ 45 ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿನೂ ಯಾರು ಹೇಳಿದ್ದು ನೆನಪಾಗ್ತಾ ಇದೆ, ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರ್ಬೇಕು ಅಂತಂದ್ರೆ ನೀವೇನಾರ ಮಾಡಿ, ಒಬ್ಬ ಡಾಕ್ಟರ್ ಇರಬೇಕು, ಒಬ್ಬ ಲಾಯರ್ ಇರಬೇಕು ಅಂತ. ಯಾಕೆ ಅಂತಂದ್ರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಒಬ್ಬ ಡಾಕ್ಟರ್ ಹತ್ರ ತೋರಿಸ್ಕೊಂತೀರಾ, ಏನೇ ಅದರೇ ಸಿಕ್ಕಾಕೊಳ್ಳಿ, ಒಬ್ಬರು ಲಾಯರ್ ಬೇಕು ನಿಮಗೆ ಜೀವನದಲ್ಲಿ. ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ, ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶ್ಯಾಮ್ ಸರು. ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ, ಒಂದು ಸಿವಿಲ್ ಲಾನಲ್ಲೂ ಒಂದು ದೊಡ್ಡ ದೊಡ್ಡ ಹೆಸರು ಮಾಡಿರೋಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ ಕ್ರೈಮ್ ಒಂದು ಇದರಲ್ಲಿ ತುಂಬ 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 ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ. ಮತ್ತು ಇವತ್ತಿನ ಒಂದು ಕಾಂಟೆಂಪ್ರರಿ ಲಾಯರ್ಸಲ್ಲಿ ನಂಬರ್ 1 ಆಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಸಂಜಯ್ ಗೌಡ್ರು ಇವತ್ತಿದ್ದಾರೆ ನಮ್ಮ ಜೊತೆ. ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು, ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು, ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ. ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ. ಥ್ಯಾಂಕ್ ಯು ಸರ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇನ್ನೊಬ್ರು ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಐಶ್ವರ್ಯ ಸಿನಿಮಾ, ಉಪೇಂದ್ರ ಅವ್ರಿಗೆ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು. ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲ ಅಂತ ಇದ್ರು. ಅವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ. ಪ್ರಿಯಾಂಕಾ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡಿದ್ರು. ಯಾಕಂತಂದ್ರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ ಆ ಇಮೇಜ್ ಚೇಂಜ್ ಆಗಲ್ಲ ಅಷ್ಟು ಈಸಿಯಾಗಿ, ಅದನ್ನು ಬಿಡೋದು ಇಲ್ಲ ಅವರು. ಸೊ ಅದಕ್ಕೋಸ್ಕರ ಇವ್ರು ಸಪೋರ್ಟ್ ಅವಾಗ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು. ಮತ್ತು ಇಡೀ ಪಿಕ್ಚರಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ. ಸೊ ಅವಾಗ ತಾನೇ ಹುಟ್ಟಿದ್ರು ಐಶ್ವರ್ಯ ಅವರು. ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನನ್ನ ಮಗ ಅವರ ಮಗಳು ಇಬ್ಬರು ಒಂದೇ ಕ್ಲಾಸಲ್ಲಿ ಹೋಗ್ತಾ ಇದ್ದಾರೆ. ಚಿಕ್ಕವನು ಸಮಯ ಅಂತ, ಮತ್ತು ಇವತ್ತು ಅರ್ಪಿತಾ ನಮ್ಮ ಜೊತೆ ಇದ್ದಾರೆ, ಮತ್ತು ಹೀರೋಯಿನ್ನು ಮತ್ತು ನಮ್ಮ ಇಡೀ ತಂಡ ಇದೆ. ನಮ್ಮ ಇಡೀ ತಂಡ ನನಗೆ ಇವತ್ತು ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಅದ್ಭುತವಾದ ಸಿನಿಮಾ ಮೂಡಿ ಬರೋಕ್ಕೆ ಪ್ರತಿಯೊಬ್ಬರು ಅಸೋಸಿಯೇಟ್ಸು ಎಲ್ಲರೂ, ನಮ್ಮ ಕ್ಯಾಮ್ರಾಮನ್ನು ಎಲ್ಲರೂ, ಸಂಕಲನಗಾರ ಎಲ್ಲರೂ, ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ, ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳು ಬಂದಿದ್ದಕ್ಕೆ. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್, an amazing actress and a very very close friend of mine. Thank you ಪ್ರಿಯಾಂಕಾ. ಈಗ ನಮ್ಮ ಸುದೀಪ್ ಅವರು ಮಾತಾಡಬೇಕಾ? ಓಕೆ, ಪ್ರಿಯಾಂಕಾ ಅವರು ಒಂದೆರಡು ಮಾತಾಡ್ತಾರೆ. ನನ್ನ ನಂತರ ನಮ್ಮ ರಮೇಶ್ ರೆಡ್ಡಿ, ಶ್ಯಾಮ್ ಅವರು, ಹಾಗೆ ಸುದೀಪ್ ಅವರು ಮಾತಾಡಬೇಕು ಅಂತ.